ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಕ್ಟೋಬರಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ? ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿ ಡಿ.ಕೆ. ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿಸಲಾಗುತ್ತಾ? ಈ ಪ್ರಶ್ನೆಗೆ ಇನ್ನೊಂದು ವಾರ 10 ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್, ಬಹಿರಂಗವಾಗಿ ಅಲ್ಲದೆ ಹೋದರೂ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಪಕ್ಷದ ಒಳಗೆ ಈ ನಿರ್ಧಾರ ತೆಗೆದುಕೊಳ್ಳಬೇಕಾದಂತಹ ಅನಿವಾರ್ಯ ಸ್ಥಿತಿಗೆ ಬಂದಿದೆ. ಆ ಕಾರಣಕ್ಕಾಗಿಯೇ ಈ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರನ್ನು ಕರ್ನಾಟಕಕ್ಕೆ ಕಳಿಸಿದೆ ಮತ್ತು ರಣದೀಪ್ ಸುರ್ಜೇವಾಲಾ ಈಗ ಅಭಿಪ್ರಾಯ ಸಂಗ್ರಹಕ್ಕೆ ಇಳಿದಿದ್ದಾರೆ. ಸೊ ಏನೆಲ್ಲ ಬೆಳವಣಿಗೆಗಳಾಗ್ತಿದ್ದಾವೆ ಮತ್ತು ಮುಂದಿನ ದಿನಗಳಲ್ಲಿ ಯಾವ ಕಡೆಗೆ ಹೋಗಬಹುದು, ಪ್ಲಸ್ ಇದರಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಬೇರೆ ಬೇರೆ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ. ಇದರ ನಡುವೆ ಸೋನಿಯಾ ಗಾಂಧಿಯವರ ಮಾತು ಫೈನಲ್ ಆಗುವ ಸಾಧ್ಯತೆಗಳಿದೆ, ಅಥವಾ ರಾಹುಲ್ ಗಾಂಧಿ ಕಡೆಗೆ ಹೋಗಬೇಕಾ, ಪ್ರಿಯಾಂಕಾ ಗಾಂಧಿ ಮಾತು ಕೇಳಬೇಕಾ ಅನ್ನುವಂತಹ ಇಕ್ಕಟ್ಟಿನಲ್ಲಿ ಸೋನಿಯಾ ಗಾಂಧಿ ಸಿಕ್ಕಿ ಹಾಕಿಕೊಳ್ಳುವಂತಹ ಸಾಧ್ಯತೆಗಳು ಸಹ ಇದೆ. ಸೊ ಏನೆಲ್ಲ ಮಾಹಿತಿ ಇಲ್ಲಿಯವರೆಗೆ ನಮಗೆ ದೊರಕ್ತಾ ಇದೆ ಅನ್ನೋದನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನಿಮಗೆ ಗೊತ್ತಿರೋ ಹಾಗೆ 2023ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಳ್ಳೆಯ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು. ಆ ಸಂದರ್ಭದಲ್ಲಿ ಸುಮಾರು 10-12 ದಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕಾ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಾ ಅನ್ನುವಂತಹ ಹಗ್ಗ ಜಗ್ಗಾಟ ದೊಡ್ಡ ಮಟ್ಟದಲ್ಲಿತ್ತು. ಅದು ದೆಹಲಿಗೆ ಹೋಯಿತು, ಹೈಕಮಾಂಡ್ ಮುಂದೆ ಹೋಯಿತು. ಸೋನಿಯಾ ಗಾಂಧಿ ಪ್ರಯತ್ನ, ರಾಹುಲ್ ಗಾಂಧಿ ಪ್ರಯತ್ನ, ಇದರ ನಡುವೆ ಪ್ರಿಯಾಂಕಾ ಗಾಂಧಿಯವರ ಎಂಟ್ರಿನೂ ಆಯಿತು ಅಂತ ಹೇಳಲಾಗ್ತಿದೆ. ಇದೆಲ್ಲದರ ನಡುವೆ ಕೊನೆಗೆ ಡಿ.ಕೆ. ಶಿವಕುಮಾರ್ ಸ್ವಲ್ಪ ಹಿಂದೆ ಹೆಜ್ಜೆ ಇಟ್ಟರು. ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಲಾಯಿತು. ಆದರೆ ಇರುವಂತಹ ಮಾಹಿತಿಯ ಪ್ರಕಾರ ಅಲ್ಲಿ ಒಂದು ಒಪ್ಪಂದ ಆಯಿತು ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಕ್ಷ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ. ಏನದು ಒಪ್ಪಂದ ಅಂತಂದರೆ, 2.5 ವರ್ಷಗಳ ನಂತರ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತ. ಅದಕ್ಕೆ ಆರಂಭದಲ್ಲಿ ಸಿದ್ದರಾಮಯ್ಯ ಒಪ್ಪಿರಲಿಲ್ಲ. ಆದರೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ ನಂತರ ಒಪ್ಪಿಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಸೋನಿಯಾ ಗಾಂಧಿಯವರು ವಿಡಿಯೋ ಕಾಲ್ ಮಾಡಿ ಸಿದ್ದರಾಮಯ್ಯನವರನ್ನು ಒಪ್ಪಿಸಿದ್ರು ಅನ್ನುವಂತಹ ಮಾಹಿತಿ ಇದೆ. ಇದರ ನಡುವೆ ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರಿಯಾಂಕಾ ಗಾಂಧಿ ಮಾತು ಕೊಟ್ಟಿದ್ದಾರೆ, 2.5 ವರ್ಷದ ನಂತರ ನಿಮ್ಮನ್ನು ಮುಖ್ಯಮಂತ್ರಿ ಮಾಡುವುದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಆದರೆ ರಾಹುಲ್ ಗಾಂಧಿ ಇಬ್ಬರಿಗೂ ಸಹ ಯಾವುದೇ ಆಶ್ವಾಸನೆಗಳನ್ನು ಕೊಟ್ಟಿಲ್ಲ ಅಂತ ಹೇಳಲಾಗ್ತಿದೆ. ಸೋನಿಯಾ ಗಾಂಧಿ ಆ ಕ್ಷಣಕ್ಕೆ ಸಮಸ್ಯೆ ಪರಿಹಾರ ಆಯಿತು, ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಮಾಡಿದ್ದೀವಿ. ಡಿ.ಕೆ. ಶಿವಕುಮಾರ್ ಅವರು ಇಟ್ಟಂತಹ ಷರತ್ತುಗಳು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರುವವರೆಗೂ ನಾನು ಕಾಂಗ್ರೆಸ್ ಪಕ್ಷದ ಪ್ರದೇಶ ಅಧ್ಯಕ್ಷನಾಗಿರಬೇಕು, ಅಂದರೆ ಕರ್ನಾಟಕದ ಅಧ್ಯಕ್ಷನಾಗಿರಬೇಕು, ಪ್ಲಸ್ ನನಗೆ ಪವರ್ಫುಲ್ ಮಿನಿಸ್ಟ್ರಿಗಳು ಕೊಡಬೇಕು, ಪ್ಲಸ್ ಉಪಮುಖ್ಯಮಂತ್ರಿಯಾಗಿ ನನ್ನ ಒಬ್ಬನನ್ನೇ ತೆಗೆದುಕೊಳ್ಳಬೇಕು ಅಥವಾ ಆಯ್ಕೆ ಮಾಡಿಕೊಳ್ಬೇಕು, ಇನ್ನೊಬ್ಬರು ಉಪಮುಖ್ಯಮಂತ್ರಿ ಇರಬಾರ್ದು. ಆಗ ಆ ಒಂದೇ ಉಪಮುಖ್ಯಮಂತ್ರಿ ಇದ್ದರೆ ನನಗೊಂದಷ್ಟು ಶಕ್ತಿ ಇದ್ದಂಗೆ, ಪವರ್ ಇದ್ದಂಗೆ ಇರುತ್ತೆ ಅನ್ನುವಂತಹ ಕಂಡೀಷನ್ಸನ್ನು ಹೈಕಮಾಂಡ್ ಒಪ್ಕೊಳ್ತು. ಡಿ.ಕೆ. ಶಿವಕುಮಾರ್ ಅವರಿಗೆ ಇವತ್ತಿಗೂ ಸಹ ಅದೆಲ್ಲವೂ ಇದೆ. ಈಗ 2.5 ವರ್ಷ ಮುಗೀತಾ ಇದೆ, ಅಕ್ಟೋಬರ್ಗೆ ಮುಗಿದು ಹೋಗುತ್ತೆ. ಈ ಸಂದರ್ಭದಲ್ಲಿ ಮುಂದಿನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರನ್ನು ಆಯ್ಕೆ ಮಾಡಬೇಕಾ, ಇಲ್ಲ ಸಿದ್ದರಾಮಯ್ಯನವರನ್ನು ಕಂಟಿನ್ಯೂ ಮಾಡಬೇಕಾ ಅನ್ನುವಂತಹ ಸಂದಿಗ್ಧ ಪರಿಸ್ಥಿತಿಗೆ ಕಾಂಗ್ರೆಸ್ ಹೈಕಮಾಂಡ್ ಬಂದಾಗಿದೆ. ಇದರ ನಡುವೆ ಸುರ್ಜೇವಾಲಾ ಅವರನ್ನು ಕಳಿಸಿದೆ, ಅಲ್ಲಿ ಹೋಗಿ ಅಭಿಪ್ರಾಯ ಸಂಗ್ರಹ ಮಾಡಿ ಅಂತ. ಅವರು ಕೇವಲ ಮುಖ್ಯಮಂತ್ರಿ ವಿಚಾರವಾಗಿ ಮಾತ್ರ ಅಲ್ಲ, ರಾಜ್ಯದ ಕಾಂಗ್ರೆಸ್ ಪರಿಸ್ಥಿತಿಯನ್ನು ಇಲ್ಲಿ ಕೆಲವು ದಿನಗಳಿಂದ ಮೊದಲಿಂದಲೂ ಇದೆ. ಪರ ವಿರೋಧ ಎರಡು ಗುಂಪುಗಳು, ಬಣ, ಸಿದ್ದರಾಮಯ್ಯ ಬಣ, ಡಿ.ಕೆ. ಬಣ, ಗುಂಪುಗಳು ಇದ್ದೇ ಇದೆ. ಆದರೆ ಅದು BJPಯ ಹಾಗೆ ಬಹಿರಂಗವಾಗಿ ಸ್ಫೋಟಗೊಳ್ಳೇ ಇಲ್ಲ. ಯಾವತ್ತೂ ಸಹ ಒಳಗೊಳಗೆ ಇತ್ತು. ಎಲ್ರಿಗೂ ಗೊತ್ತು ಯಾರು ಡಿ.ಕೆ. ಪರ ಇದ್ದಾರೆ, ಯಾರು ಸಿದ್ದರಾಮಯ್ಯ ಪರ ಇದ್ದಾರೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. ಆದರೂ ಸಹ ಅವರು ಯಾವತ್ತೂ ಬಹಿರಂಗವಾಗಿ ತೋರಿಸ್ಕೊಂಡಿಲ್ಲ. ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಯಾವತ್ತೂ ಬಹಿರಂಗವಾಗಿ ಅದನ್ನು ತೋರಿಸ್ಕೊಂಡಿಲ್ಲ. ನಾವಿಬ್ಬರು ಒಂದೇ ಅಂತ. ಇವತ್ತು ಸಹ, ನಿನ್ನೆಯೂ ಸಹ ಕೈ ಹಿಡಿದು ಡಿ.ಕೆ. ಶಿವಕುಮಾರ್ ಅವ್ರ ಮುಖದಲ್ಲಿ ಅಷ್ಟೊಂದು ಉತ್ಸಾಹ ಕಾಣಲಿಲ್ಲ. ಆದರೂ ಸಹ ಸಿದ್ದರಾಮಯ್ಯ ಅವ್ರ ಕೈಯನ್ನು ಹಿಡಿದು ಮೇಲೆತ್ತಿ ನಮ್ಮ ಸರ್ಕಾರ ಬಂಡೆಯ ಆಗಿದೆ, ಏನು ಸಮಸ್ಯೆ ಇಲ್ಲ, ನಮ್ಮಿಬ್ಬರ ನಡುವೆ ಯಾವ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿದ್ರು. ಬಂಡೆ ಅನ್ನುವಂತಹ ಪದ ಅದು ಡಿ.ಕೆ. ಶಿವಕುಮಾರ್ ಅವರಿಗೆ ಬಳಸುವಂತಹ ಪದ.
ಹಾಗಾಗಿ ಬಂಡೆ ಆಗಿದೆ ಅನ್ನೋದು ಅರ್ಥದಲ್ಲಿ ಸರ್ಕಾರ ಸುಭದ್ರವಾಗಿದೆ ಅನ್ನೋದ್ರ ಜೊತೆಗೆ ನನ್ನನ್ನು ಮುಖ್ಯಮಂತ್ರಿಯಾಗಿ ಮುಂದುವರಿಸೋದಕ್ಕೆ ಅಥವಾ ನನ್ನ ಸರ್ಕಾರ ಇರೋದಕ್ಕೆ ಬಂಡೆಯಾಗಿ ಡಿ ಕೆ ಶಿವಕುಮಾರ್ ಇರ್ತಾರೆ ಅನ್ನುವಂಥ ಅರ್ಥವನ್ನು ಸಹ ಸಿದ್ದರಾಮಯ್ಯನವರು ಹೊರಡಿಸಿರುವ ಸಾಧ್ಯತೆಗಳಿದ್ದಾವೆ. ಈಗ ಸುರ್ಜೇವಾಲಾ ಅವರು ದಿನಕ್ಕೆ 40 ಶಾಸಕರ ಲೆಕ್ಕದಲ್ಲಿ 3 ದಿನ ಇಲ್ಲಿ ಉಳ್ಕೊಂಡು ಪ್ರತಿ ಶಾಸಕರನ್ನು ಕರೆದು ಅವರ ಕೆಲಸ ಕಾರ್ಯ, ಅವರ ಅಭಿಪ್ರಾಯ ಸಂಗ್ರಹ, ಗ್ಯಾರಂಟಿಗಳಿಂದ ಏನು ಉಪಯೋಗ ಆಗಿದೆ, ಸರ್ಕಾರಕ್ಕೆ ಏನು ಉಪಯೋಗ ಆಗಿದೆ, ಪಕ್ಷಕ್ಕೆ ಏನಾಗಿದೆ ಅದರ ಬಗ್ಗೆ ವಿವರ, ಜೊತೆಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರನ್ನು ಕಂಟಿನ್ಯೂ ಮಾಡಬೇಕಾ ಅಥವಾ ಡಿ ಕೆ ಶಿವಕುಮಾರ್ ಅವ್ರ ಕಡೆಗೆ ನಾವು ವಾಲಬೇಕಾ ಅನ್ನುವಂಥದ್ದನ್ನು ಸಹ ಶಾಸಕರಿಂದ ತಿಳಿದುಕೊಳ್ಳುವ ಪ್ರಯತ್ನದಲ್ಲಿ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಹಾಗೇನಾದರೂ ಆದರೆ ಶಾಸಕರ ಅಭಿಪ್ರಾಯ ಸಂಗ್ರಹಕ್ಕೆ ಹೋದರೆ ಖಂಡಿತವಾಗ್ಲೂ ಸಿದ್ದರಾಮಯ್ಯನವ್ರದ್ದು ಮೇಲುಗೈ ಇರುತ್ತೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ತುಂಬ ಕಡಿಮೆ ಇದೆ. ಇದು 2013ರಲ್ಲೂ ಆಗಿತ್ತು. ಸಿದ್ದರಾಮಯ್ಯ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಡುವೆ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಬಂದಾಗ ಶಾಸಕರ ಅಭಿಪ್ರಾಯ ಸಿದ್ದರಾಮಯ್ಯನವರ ಕಡೆ ಇತ್ತು. ಅದೇ ರೀತಿ ಈಗ ಮಾಡಿದ್ರು ಸಹ ಸಿದ್ದರಾಮಯ್ಯನವರ ಕಡೆನೇ ಇರುತ್ತೆ. ಯಾಕಂದರೆ ಸಿದ್ದರಾಮಯ್ಯನವರಿಗೆ ಶಾಸಕರ ಬೆಂಬಲ ಹೆಚ್ಚಾಗಿದೆ. ಅದು ಅವರ ಕಾರ್ಯವೈಖರಿಯಿಂದ ಹಿಡಿದು ಅಹಿಂದ ನಾಯಕ ಅನ್ನೋದರಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ರಾಜಕೀಯ ಚಾಣಾಕ್ಷತೆಯ ವಿಚಾರದಲ್ಲಿಯೂ ಸಹ ಸಿದ್ದರಾಮಯ್ಯ ಶಾಸಕರನ್ನು ಹಿಡಿದಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ವ್ಯಯಿಸ್ತಾರೆ, ಅವರಲ್ಲಿ ಶಕ್ತಿ ಇದೆ, ನುಗ್ಗುವಂತಹ ಮನಸ್ಥಿತಿ ಇದೆ. ಆದರೆ ಶಾಸಕರನ್ನು ತನ್ನ ಕಡೆ ಸೆಳೆದುಕೊಳ್ಳುವಂತಹ ಚಾಣಕ್ಯತೆ ಅವರಲ್ಲಿ ಇಲ್ಲ. ಸೊ ಹಾಗಾಗಿ ಸಿದ್ದರಾಮಯ್ಯನವರಿಗೆ ಮೇಲುಗೈ ಆಗುತ್ತೆ. ಆದರೆ ಆ ಸಿದ್ದರಾಮಯ್ಯನವರ ಮೇಲುಗೈಯನ್ನು, ಶಾಸಕರ ಅಭಿಪ್ರಾಯವನ್ನೇ ಅಂತಿಮವಾಗಿ ಇಟ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನಕ್ಕೆ ಬರೋದು ಸಾಧ್ಯ ಇದೆಯಾ? ಹಾಗಿದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಪಾಸಿಟಿವ್ ಏನು, ನೆಗೆಟಿವ್ ಏನು ಅನ್ನೋದನ್ನು ನೋಡೋದಾದರೆ, ಸಿದ್ದರಾಮಯ್ಯನವರನ್ನು ಮೊದಲಿಗೆ ನಾವು ತೆಗೆದುಕೊಳ್ಳೋದಾದರೆ, ನಾನು ಹೇಳ್ದಂಗೆ ಅವರಿಗೆ ಶಾಸಕರ ಬೆಂಬಲ ಇದೆ. ಜನಪ್ರಿಯ ನಾಯಕ, ಮಾಸ್ ಲೀಡರ್, ಅಹಿಂದ ನಾಯಕ ಅನ್ನುವಂತಹ ಹೆಸರು, ಮುಸ್ಲಿಂ ಸಮುದಾಯದ ದೊಡ್ಡ ಬೆಂಬಲ, ದಲಿತ ಸಮುದಾಯದ್ದು ಸಹ ದೊಡ್ಡ ಬೆಂಬಲ, ಇದೆಲ್ಲವೂ ಸಹ ಸಿದ್ದರಾಮಯ್ಯನವರ ಪರವಾಗಿದೆ. ಡಿ ಕೆ ಶಿವಕುಮಾರ್ ಪರವಾಗಿ ಏನಿದೆ? ಟ್ರಬಲ್ ಶೂಟರ್, ಪಕ್ಷಕ್ಕೆ ಸಹಾಯ ಬೇಕು ಅಂದಾಗ, ಸಮಸ್ಯೆ ಇದೆ ಅಂದಾಗ, ಎಂಥ ಸಂದಿಗ್ಧ ಪರಿಸ್ಥಿತಿಯಾಗಿರಲಿ ಅದನ್ನು ನಿಭಾಯಿಸುವ ಶಕ್ತಿ ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ಸಹ ಡಿ ಕೆ ಶಿವಕುಮಾರ್ಗಿದೆ. ಈ ಹಿಂದೆಯೂ ಸಹ ಸಾಕಷ್ಟು ಬಾರಿ ಪಕ್ಷವನ್ನು ಬಹಳ ಕಷ್ಟದ ಸ್ಥಿತಿಗಳಿಂದ ಮೇಲೆತ್ತಿದ್ದಾರೆ. ಕರ್ನಾಟಕದ ಮಾತ್ರ ಅಲ್ಲ, ಗುಜರಾತ್ನಲ್ಲಾಗಿರ್ಬೋದು, ಹಿಮಾಚಲ ಪ್ರದೇಶದಲ್ಲಾಗಿರ್ಬೋದು, ಅಲ್ಲಿನ ಸರ್ಕಾರಗಳು ಅಥವಾ ಅಲ್ಲಿನ ಚುನಾವಣೆ ಸಂದರ್ಭಗಳಲ್ಲಿ, ರಾಜ್ಯಸಭಾ ಚುನಾವಣೆಗಳ ಸಂದರ್ಭದಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡು ಮೋದಿ ಸರ್ಕಾರವನ್ನು ಎದುರಾಕೊಂಡು ಜೈಲಿಗೆ ಸಹ ಹೋಗಿದ್ದಂಥವರು ಡಿ ಕೆ ಶಿವಕುಮಾರ್. ಸೊ ಅದು ಅವರ ಪಾಸಿಟಿವ್. ಹೈಕಮಾಂಡ್ಗೆ ಅವರು ಅದನ್ನೇ ಹೇಳ್ತಾರೆ. ಸಿದ್ದರಾಮಯ್ಯನವ್ರಿಗೆ ಶಾಸಕರ ಬೆಂಬಲ ಇರಬಹುದು, ಆದರೆ ಅವರು ಆಲ್ರೆಡಿ 5 ವರ್ಷ ಈ ಹಿಂದೆನೇ ಮುಖ್ಯಮಂತ್ರಿ ಆಗಿದ್ದರು. ಈಗ 2.5 ವರ್ಷ ಅಧಿಕಾರ ಅನುಭವಿಸಿದ್ದಾರೆ, ವಯಸ್ಸು ಆಗಿದೆ. ಈಗ ಬಿಟ್ಕೊಡ್ಲಿ. ನಾನು ಪಕ್ಷಕ್ಕಾಗಿ ಏನೆಲ್ಲ ತ್ಯಾಗಗಳನ್ನು ಮಾಡಿದ್ದೀನಿ, ಎಷ್ಟು ನೋವು ಅನುಭವಿಸಿದ್ದೀನಿ, ತಿಹಾರ್ ಜೈಲಿನಲ್ಲಿ ಬಂದಾಗಿದ್ದೀನಿ, ಮೋದಿ ಸರ್ಕಾರವನ್ನು ಎದುರಾಕೊಂಡಿದ್ದೀನಿ, ಎಷ್ಟೆಲ್ಲ ಆರ್ಥಿಕವಾಗಿ ಕೈ ಜೋಡಿಸಿದ್ದೀನಿ, ನನಗೆ ಅವಕಾಶ ಕೊಡಿ. ನನ್ನ ತ್ಯಾಗಕ್ಕೆ, ನಾನು ಅನುಭವಿಸಿರುವಂತಹ ಕಷ್ಟಗಳಿಗೆ ಪರಿಹಾರವಾಗಿ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಹೇಳ್ಬೋದು. ಅದು ಅವರ ಪಾಸಿಟಿವ್. ಸಿದ್ದರಾಮಯ್ಯನವರಿಗೆ ಅದೇ ನೆಗೆಟಿವ್. ಪಕ್ಷ ಏನು ಸಂಕಷ್ಟದಲ್ಲಿದೆ ಅಂದಾಗ ಡಿ ಕೆ ಶಿವಕುಮಾರ್ ರೀತಿಯಲ್ಲಿ ಅದನ್ನು ಟ್ರಬಲ್ ಶೂಟರ್ ರೀತಿಯಲ್ಲಿ ಮಾಡೋದಕ್ಕೆ ಸಿದ್ದರಾಮಯ್ಯನವ್ರಿಗೆ ಆಗಲ್ಲ. ಇನ್ನೊಂದು ನೆಗೆಟಿವ್, ಅವರ ವಯಸ್ಸು 77 ವರ್ಷ ದಾಟಿದೆ. ಅದೊಂದು ಅವರಿಗೆ ನೆಗೆಟಿವ್ ಆಗುತ್ತೆ. ಮತ್ತು ಈಗಲೇ ಬಿಟ್ಟು ಕೊಟ್ಟರೆ ಬೇರೆಯವರಿಗೆ ಮುಖ್ಯಮಂತ್ರಿ ಸ್ಥಾನ, ಮುಂದಿನ ಅವಧಿಗೆ ಕಾಂಗ್ರೆಸ್ ಚುನಾವಣೆಗೆ ಹೋದಾಗ 2028ರಲ್ಲಿ ಆಗ ಹೊಸ ಮುಖ್ಯಮಂತ್ರಿ ಅನ್ನೋದಿರಲ್ಲ. ಈ ಮುಖ್ಯಮಂತ್ರಿಯನ್ನು ಕಂಟಿನ್ಯೂ ಮಾಡಬಹುದು. ಸಿದ್ದರಾಮಯ್ಯನವರನ್ನು ಮತ್ತೆ 28ರಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ತಗೊಂಡು ಹೋಗೋದಕ್ಕಾಗೋದಿಲ್ಲ. ಯಾಕಂದರೆ ವಯಸ್ಸಿನ ಕಾರಣವೂ ಇರುತ್ತೆ, ಇರುತ್ತೆ, ಏನು ಅವರ ಆ್ಯಂಟಿ ಇನ್ಕಂಬೆನ್ಸಿ ಇರುತ್ತೆ, ಆಡಳಿತ ವಿರೋಧಿ ಅಲೆ ಇದ್ದರೂ ಇರಬಹುದಾಗುತ್ತೆ. ಇದೆಲ್ಲವೂ ಇರೋದ್ರಿಂದ ಸಿದ್ದರಾಮಯ್ಯನವ್ರನ್ನ 2028ರವರೆಗೂ ಕಂಟಿನ್ಯೂ ಮಾಡಿ ಆಗ ಹೊಸ ಮುಖ್ಯಮಂತ್ರಿಯ ಬಗ್ಗೆ ಮಾತಾಡ್ತೀವಿ ಅಂದರೆ ಜನ ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋದು ಒಂದು ಇರುತ್ತೆ. ಈಗಲಿಂದಲೇ ಒಬ್ಬ ಮುಖ್ಯಮಂತ್ರಿ ಇದ್ದು ಅವರನ್ನು ಮುಂದಿಟ್ಕೊಂಡು ಅವರ ಫೇಸಲ್ಲಿ ಚುನಾವಣೆಗೆ ಹೋಗ್ಬೋದಲ್ಲ ಅನ್ನೋದರಲ್ಲಿ ಸಿದ್ದರಾಮಯ್ಯನವ್ರು ನೆಗೆಟಿವ್ ಆಗುತ್ತೆ. ಡಿ ಕೆ ಶಿವಕುಮಾರ್ಗೆ ನೆಗೆಟಿವ್, ಶಾಸಕರನ್ನು ಸೆಳೆಯೋದರಲ್ಲಿ ಅವರು ವಿಫಲ. ಆ ರೀತಿಯ ಚಾಣಾಕ್ಷತೆ ಇಲ್ಲ. ಬೇರೆ ರೀತಿಯ ಚಾಣಾಕ್ಷತೆಗಳು ಅವ್ರ ಹತ್ರ ತುಂಬ ಇದ್ದಾವೆ. ಖಡಕ್, ಸ್ವಲ್ಪ ಗದರುವಂತಹ,
ನಾನೇ ಬಾಸ್ ಅನ್ನೋ ರೀತಿಯಂತಹ ನಡವಳಿಕೆ ಅದೆಲ್ಲವೂ ಅವರು ನೆಗೆಟಿವಲ್ಲಿ ಬರುತ್ತೆ. ಪ್ಲಸ್ ಅವರನ್ನು ಯಾವುದೇ ಕ್ಷಣ ಮೋದಿ ಸರ್ಕಾರ ಮತ್ತೆ ಏನಾದರೂ ಕೇಸುಗಳನ್ನು ಓಪನ್ ಮಾಡಿ ಅಥವಾ ಹಳೆ ಕೇಸುಗಳನ್ನು ಕೆದಕಿ ಜೈಲಿಗೆ ಹಾಕಿಬಿಡ್ಬೋದು. ಆಗ ಮುಖ್ಯಮಂತ್ರಿ ಜೈಲಿಗೆ ಹೋದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದು ಕೂಡ ಕಾಂಗ್ರೆಸ್ನ ಮನಸ್ಸಿನಲ್ಲಿರುತ್ತೆ. ಸೊ ಆ ಕಾರಣಕ್ಕೆ ಅವೆಲ್ಲ ನೆಗೆಟಿವ್ ಆಗಿ ಡಿ ಕೆ ಶಿವಕುಮಾರ್ ಕಡೆ ಕೊಡ್ತವೆ. ಸೊ ಇನ್ನು ಇದರ ನಡುವೆ ಸಿದ್ದರಾಮಯ್ಯನವರನ್ನು ಸಿ ಎಂ ಸ್ಥಾನದಿಂದ ಇಳಿಸುವಂತಹ ಧೈರ್ಯ, ಶಕ್ತಿ, ಪರಿಸ್ಥಿತಿ, ಅನುಕೂಲ ಇದೆಲ್ಲವೂ ಹೈಕಮಾಂಡ್ಗಿದೆಯಾ? ಹೈಕಮಾಂಡ್ನ ಪಾಸಿಟಿವ್ ನೆಗೆಟಿವ್ ಏನು ಈ ಸಂದರ್ಭದಲ್ಲಿ? ಅವರ ಪಾಸಿಟಿವ್ ಅಂತ ನೋಡೋದಾದರೆ ಕರ್ನಾಟಕದಲ್ಲಿ ಬಣಬಡಿದಾಟವನ್ನು ಕಂಟ್ರೋಲಲ್ಲಿ ಇಟ್ಟಿರೋದೇ ಪಾಸಿಟಿವ್. ಇನ್ನೊಂದು ದೊಡ್ಡ ಪಾಸಿಟಿವ್ ಅಂದರೆ ಎಂಥದೇ ಸನ್ನಿವೇಶದಲ್ಲಿ ಅಟ್ಲೀಸ್ಟ್ ಕರ್ನಾಟಕದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಮಟ್ಟಿಗೆ ಹೈಕಮಾಂಡ್ ಗಟ್ಟಿಯಾಗಿ ಇಲ್ಲ ಡಿ ಕೆ ಶಿ ಅವರೇ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಳ್ಳಿ ಅಂದರೆ ಕೇಳುವ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ, ಪಕ್ಷಕ್ಕಾಗಿ ಮಾಡುವ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸಿದ್ದರಾಮಯ್ಯನವರು ಅಲ್ಲಿ ಹೂ ಅಂದರೂ ಸಹ ಅವರ ಬೆಂಬಲಿಗರನ್ನು ಬಿಟ್ಟು ಬೇರೆ ಏನೋ ಒಂದು ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಆ ಮಟ್ಟಕ್ಕೆ ಹೋಗಲ್ಲ ಅನ್ನುವಂಥದ್ದೇ ಹೈಕಮಾಂಡ್ಗಿರುವಂಥ ಒಂದು ಪಾಸಿಟಿವ್. ನೆಗೆಟಿವ್ ಅಂತೂ ಸಿಕ್ಕಾಪಟ್ಟೆ ಇದೆ ಕಾಂಗ್ರೆಸ್ಗೆ ಇರೋದೇ ಕೆಲವು ರಾಜ್ಯಗಳಲ್ಲಿ ಅಧಿಕಾರ. ಹಾಗಿರಬೇಕಾದ್ರೆ ಕರ್ನಾಟಕದಲ್ಲಿ ಗೊಂದಲ ಆಗಿ ಇಲ್ಲಿನ ಸರ್ಕಾರ ಏನಾದರೂ ಈಗ ಸಮಸ್ಯೆಯಾಗಿ ಅಥವಾ ಮುಂದಿನ ಚುನಾವಣೆ ಸಂದರ್ಭಕ್ಕೆ ಈ ಬಣಬಡಿದಾಟವೇ ದೊಡ್ಡ ಆಘಾತವಾಗಿ ಚುನಾವಣೆಗಳು ಸೋತರೆ, ರಾಜಸ್ಥಾನದಲ್ಲಾಯಿತು, ಹರಿಯಾಣದಲ್ಲಾಯಿತು, ಛತ್ತೀಸ್ಗಢದಲ್ಲಾಯಿತು, ಇದೆಲ್ಲವೂ ಸಹ ಅವರಿಗೆ ಅದೇ ಸಮಸ್ಯೆ ಆಗಿತ್ತು. ಆ ಭಯ ಇದೆ ಅವರಿಗೆ. ಅದು ಒಂದು ನೆಗೆಟಿವ್. ಇರುವ ಕೆಲವೇ ರಾಜ್ಯಗಳಲ್ಲಿ ಸಹ ಅವರು ಕಂಟ್ರೋಲಲ್ಲಿ ಇಲ್ಲ ಅನ್ನೋದೇ ದೊಡ್ಡ ನೆಗೆಟಿವ್. ಇನ್ನು ಆರ್ಥಿಕವಾಗಿ ಕಾಂಗ್ರೆಸ್ ತುಂಬ ಕುಸಿದು ಹೋಗಿದೆ. ಸುಮಾರು 11-12 ವರ್ಷದಿಂದ ಅವರು ಅಧಿಕಾರದಲ್ಲಿಲ್ಲ, ಅವ್ರ ಹತ್ರ ಹಣ ಇಲ್ಲ. ಬೇರೆ ರಾಜ್ಯಗಳು, ಸಣ್ಣ ರಾಜ್ಯಗಳು ಅಥವಾ ಅಲ್ಲಿರುವಂತಹ ಲೀಡರ್ಗಳು ಏನಿದ್ದಾವೆ, ಸಣ್ಣ ರಾಜ್ಯ ಅಲ್ಲ, ರಾಜ್ಯ ಸರ್ಕಾರಗಳು ಇರುವಂಥ ತೆಲಂಗಾಣ, ಕರ್ನಾಟಕ ಈ ರೀತಿಯ ರಾಜ್ಯಗಳು, ಆ ಲೀಡರ್ಗಳಲ್ಲಿ ಇರುವಂತಹ ಕೆಲವರು ಬೆರಳೆಣಿಕೆ ಜನ ಆರ್ಥಿಕವಾಗಿ ಸಹಾಯ ಮಾಡಿದ್ರೆ ಉಂಟು, ಇಲ್ಲದೆ ಹೋದರೆ ಎಲ್ಲ ರೀತಿಯಲ್ಲೂ ಮೋದಿ ಸರ್ಕಾರ ಕಾಂಗ್ರೆಸ್ ಪಕ್ಷವನ್ನು ಆರ್ಥಿಕವಾಗಿ ಕಟ್ಟಿ ಹಾಕಿದೆ. ಅದು ದೊಡ್ಡ ನೆಗೆಟಿವ್ ಆಗುತ್ತೆ. ಅದರ ಜೊತೆಗೆ ಸಿದ್ದರಾಮಯ್ಯನವರಂತಹ ಮಾಸ್ ಲೀಡರನ್ನು ತೆಗೆದು ಡಿ ಕೆ ಶಿವಕುಮಾರನ್ನು ಆ ಸ್ಥಾನದಲ್ಲಿ ಕೂರಿಸಿದರೆ ಅದರ ಏನು ಪರಿಣಾಮಗಳೇನಿದೆ ಅದನ್ನು ನಿಭಾಯಿಸುವ ಶಕ್ತಿ ಕಾಂಗ್ರೆಸ್ ಹೈಕಮಾಂಡ್ಗಿದೆಯಾ ಅಂದರೆ ಖಂಡಿತವಾಗ್ಲೂ ಇಲ್ಲ. ಯಾಕೆಂದರೆ ಅದು ಅಧಿಕಾರದಿಂದ ದೂರ ಇರೋದರಿಂದ, ಕೆಲವೇ ರಾಜ್ಯಗಳಲ್ಲಿ ಅಧಿಕಾರ ಇರೋದರಿಂದ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಕಮಾಂಡ್. ಈಗ ಇಲ್ಲಿಯವರೆಗೆ ಇತಿಹಾಸದಲ್ಲಿ ಇಷ್ಟೊಂದು ವೀಕ್ ಆಗಿ ಯಾವತ್ತೂ ಕಂಡಿರಲಿಲ್ಲ ಹೈಕಮಾಂಡ್. ಈ ಮೊದಲೆಲ್ಲ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಸಮಯದಲ್ಲೆಲ್ಲ ಚೀಫ್ ಮಿನಿಸ್ಟರ್ನ ಕೇರೆ ಮಾಡ್ತಿರ್ಲಿಲ್ಲ. ನಡೆದಾಡ್ತಾ ಒಂದು ಇಂಟರ್ವ್ಯೂಯಲ್ಲಿ ಚೀಫ್ ಮಿನಿಸ್ಟರ್ನ ಬದಲಾಯಿಸ್ಬಿಡ್ತಿದ್ರು. ಅಂತಹ ಸನ್ನಿವೇಶದಲ್ಲಿ ಇರಬೇಕಾದ್ರೆ ಹೈಕಮಾಂಡ್ ಈಗ ಈ ರಿಸ್ಕನ್ನು ತೆಗೆದುಕೊಳ್ಳುತ್ತಾ, ಇದೆಲ್ಲವೂ ಸಹ ಅವರ ಪಾಸಿಟಿವ್ ನೆಗೆಟಿವ್ನಲ್ಲಿ ಬರುತ್ತೆ. ಹಾಗಾದರೆ ಏನಾಗಬಹುದು ಅನ್ನುವಂಥದ್ದು. ಮತ್ತು ಸೋನಿಯಾ ಗಾಂಧಿ ಮಧ್ಯದಲ್ಲಿ ನಿಂತಿದ್ದಾರೆ, ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿಯ ಏನು ಮನಸ್ಥಿತಿಯಲ್ಲಿದ್ದಾರೆ. ರಾಹುಲ್ ಗಾಂಧಿ ಏನಾದರೂ ಆಗಲಿ ಗೊಂದಲ ಆಗಬಾರ್ದು, ಮತ್ತೊಂದು ರಾಜ್ಯ ಬಣಬಡಿದಾಟಕ್ಕೆ ಬಲಿಯಾಗಬಾರ್ದು ಅನ್ನೋದು ರಾಹುಲ್ ಗಾಂಧಿಯವರ ಲೆಕ್ಕಾಚಾರ. ಪ್ಲಸ್ ಸಿದ್ದರಾಮಯ್ಯನವರು ಹಿರಿಯರಿದ್ದಾರೆ, ಮಾಸ್ ಲೀಡರ್ ಇದ್ದಾರೆ, ಅವರು ಮುಂದುವರಿಯಲಿ ಅನ್ನುವಂಥದ್ದು 90% ರಾಹುಲ್ ಗಾಂಧಿಯವರ ಮನಸ್ಥಿತಿ. ಆದರೆ ಪ್ರಿಯಾಂಕಾ ಗಾಂಧಿಯವರ ಮನಸ್ಥಿತಿ ಹಾಗಿಲ್ಲ, ಅದಕ್ಕೆ ವಿರುದ್ಧವಾಗಿದೆ. ಸಿದ್ದರಾಮಯ್ಯನವರು ಆಲ್ರೆಡಿ ಅನುಭವಿಸಿದ್ದಾರೆ ಅಧಿಕಾರವನ್ನು, ಅವರು ವಯಸ್ಸು ಆಗಿದೆ. ಡಿ ಕೆ ಶಿವಕುಮಾರ್ ಸಾಕಷ್ಟು ಕಷ್ಟಪಟ್ಟಿದ್ದಾರೆ, ಪಕ್ಷಕ್ಕಾಗಿ ಸಾಕಷ್ಟು ತ್ಯಾಗ ಮಾಡಿದ್ದಾರೆ, ಜೈಲಿಗೆ ಹೋಗಿದ್ದಾರೆ, ಕಷ್ಟ ಅನುಭವಿಸಿದ್ದಾರೆ. ಅವರಿಗೆ ಅವಕಾಶ ಮಾಡಿಕೊಡಬೇಕು. ಇದನ್ನು 2023ರಲ್ಲೇ ನಾವು ಹೇಳಿದ್ದೀವಿ ಸಹ. ಹಾಗಾಗಿ ಡಿ ಕೆ ಶಿವಕುಮಾರನ್ನು ಮಾಡೋದ್ರಿಂದ ಮುಂದಿನ ಚುನಾವಣೆಗೆ ಹೋದಾಗ ಒಂದು ಫೇಸ್ ಇರುತ್ತೆ, CM ಫೇಸ್ ಇರುತ್ತೆ. ಆ ಲೆಕ್ಕಾಚಾರದಲ್ಲಿ ಪ್ರಿಯಾಂಕಾ ಗಾಂಧಿ ಇದ್ದಾರೆ. ಇವರಿಬ್ಬರ ನಡುವೆ ಸೋನಿಯಾ ಗಾಂಧಿ ನಿಂತ್ಕೋಬೇಕಾಗುತ್ತೆ. ಮೇ ಬಿ ಎಂಡ್ ಆಫ್ ದಿ ಡೇ ಸೋನಿಯಾ ಗಾಂಧಿಯವರೇ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬಹುದು. ಅವರು ನಿರ್ಧಾರ ತೆಗೆದುಕೊಂಡ್ರೆ ರಾಜಸ್ಥಾನದಲ್ಲಾದಂತಹ ಗೆಹ್ಲೋಟ್ ಮತ್ತು ಪೈಲಟ್ ನಡುವೆ, ಸಚಿನ್ ಪೈಲಟ್ ನಡುವೆ ನಡೆದಂತಹ ಸಂಘರ್ಷಕ್ಕೆ ರಾಜಸ್ಥಾನ ಕಳ್ಕೊಂಡ್ರಲ್ಲ, ಮತ್ತು ಹರಿಯಾಣದಲ್ಲಿ ಗೆದ್ದೇ ಬಿಡ್ತು ಅಂತ ಎಲ್ಲ ಮಾಧ್ಯಮಗಳು, ಗೋಧಿ ಮಾಧ್ಯಮಗಳು ಹೇಳಿದ ನಂತರವೂ ಸಹ ತುಂಬ ಹೀನಾಯವಾಗಿ ಕಾಂಗ್ರೆಸ್ಸಲ್ಲಿ ಸೋಲ್ತಲ್ಲ, ಅದಕ್ಕೆ ಕಾರಣವೂ ಸಹ ಅಲ್ಲಿದ್ದಂತಹ ಬಣಬಡಿದಾಟ. ಮುಖ್ಯಮಂತ್ರಿ ಸ್ಥಾನಕ್ಕಾಗಿ 3 ಜನ ಕಿತ್ತಾಡ್ತಿದ್ರು. ಅದರಿಂದ ಪಾಠ ಕಲಿತು ಸೀನಿಯರ್ಗಳನ್ನೇ ನಾವು ಮುಂದೆ ಮಾಡಿದ್ರೆ
ರಾಜಸ್ಥಾನ ಹರಿಯಾಣದಲ್ಲಿ ಮಾಡ್ದಂಗೆ ಸಿದ್ದರಾಮಯ್ಯನವ್ರನ್ನೇ ಇಲ್ಲಿ ಮುಂದೆ ತಗೊಂಡೋದ್ರೆ ಪಕ್ಷಕ್ಕೆ ಪೆಟ್ಟು ಬೀಳಬಹುದು. ಹಾಗಾಗಿ ಡಿ ಕೆ ಶಿವಕುಮಾರ್ ಕಡೆ ಹೋಗೋಣವಾ ಅಂತ ಸೋನಿಯಾ ಗಾಂಧಿ ಯೋಚನೆ ಮಾಡ್ತಾರಾ, ಅಥವಾ ನಮ್ಮ ಓಲ್ಡ್ ಫಾರ್ಮುಲಾನೇ ಇರಲಿ, ಹಿರಿಯರೇ ಇರಲಿ, ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ನೋಡ್ಕೊಳ್ಳೋಣ ಅಂತ ಡಿ ಕೆ ಶಿವಕುಮಾರ್ ಕಡೆ ವಾಲ್ತಾರ? ಅದನ್ನು ನಾವು ಯಾರು ಈಗಲೇ ಊಹೆ ಮಾಡೋಕ್ಕಾಗೋದಿಲ್ಲ. ಅದು ಸುರ್ಜೇವಾಲಾ ಅವರು ಕೊಡುವಂತಹ ರಿಪೋರ್ಟು, ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಡುವಂತಹ ಸಲಹೆ, ಅದರ ಆಧಾರದ ಮೇಲೆ ನಿಂತಿರುತ್ತೆ ಸೋನಿಯಾ ಗಾಂಧಿಯವರ ನಿರ್ಧಾರ. ಸೊ ಅಂತೂ ಇಂತೂ ಸದ್ಯದ ಪರಿಸ್ಥಿತಿಯಲ್ಲಿ ನನ್ನ ಅಭಿಪ್ರಾಯದಲ್ಲಿ ಸಿದ್ದರಾಮಯ್ಯನವರನ್ನು ಬದಲಾಯಿಸುವುದು ಬಹಳ ಕಷ್ಟ. ಯಾಕಂದರೆ ಅವರು ಮಾಸ್ ಲೀಡರ್, ಅವರ ಪರವಾಗಿ ಇರುವಂತಹ ಲೀಡರ್ಗಳನ್ನು ನಿಭಾಯಿಸೋದು ಕಷ್ಟ. ಸಿದ್ದರಾಮಯ್ಯನವರು ನನಗೇನು ಗೊತ್ತಿಲ್ಲ, ಸೈಲೆಂಟಾಗಿದ್ದೀನಿ, ನಾನೇನು ಮಾಡ್ತಿಲ್ಲ ಅಂದ್ಬಿಡ್ತಾರೆ. ಅದರ ಒಳಗೊಳಗೆ ಎಲ್ಲರನ್ನೂ ಅವರ ಪಟಾಲಂ ಏನಿದೆ ಅವರನ್ನು ಎತ್ತಿ ಬಿಡ್ತಾರೆ. ಅವರ ಡೈಲಾಗುಗಳು ಬರ್ತಾನೆ ಇರ್ತವೆ. ಇವತ್ತು ಆರ್ ವಿ ದೇಶಪಾಂಡೆ ನಿನ್ನೆ ಹೇಳಿದಾರಲ್ಲ, ಸಿದ್ದರಾಮಯ್ಯನೇ 5 ವರ್ಷದವರೆಗೆ CM ಅಂತ. ಅದು ಹೈಕಮಾಂಡು ಒಪ್ಕೊಂಡಿದೆ ಅಂತಲೇ ಹೇಳಿಬಿಟ್ರು ಆರ್ ವಿ. ಈ ಕಡೆ ಖರ್ಗೆನ ಕೇಳಿದ್ರೆ ಅವರು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಅವರು ಅಡ್ಗೋಡೆ ಮೇಲೆ ದೀಪ ಇಟ್ಟರು. ಹೀಗೆ ಒಬ್ಬೊಬ್ಬರು ಒಂದೊಂದು ದಿನ ಮಾತಾಡ್ತಿರ್ಬೇಕಾದ್ರೆ ಸೋನಿಯಾ ಗಾಂಧಿಯವರು ಕನ್ಫ್ಯೂಸ್ ಆಗ್ತಾರೆ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವ್ರ ಕಡೆಗೆ ಹೆಚ್ಚಿನ ಭಾಗ ಇದೆ. ಆದರೆ ಫ್ಯೂಚರ್ ನೋಡೋದಾದರೆ, ಮುಂದಕ್ಕೆ ನೋಡೋದಾದರೆ ಡಿ ಕೆ ಶಿವಕುಮಾರ್ ಕಡೆ ವಾಲಬೇಕು ಅನ್ನೋದು ಈಗ ಅನ್ನಿಸ್ತಾ ಇರುವಂತಹದ್ದು. ಇದರ ನಡುವೆ ದಲಿತ ಮುಖ್ಯಮಂತ್ರಿ ಅಂತೇನಾದರೂ ತನ್ನ ಸೀಟು ಹೋಗೇ ಹೋಗುತ್ತೆ ಅನ್ನುವ ಸನ್ನಿವೇಶ ಬಂದರೆ ಸಿದ್ದರಾಮಯ್ಯನವ್ರಿಗೆ, ಹೈಕಮಾಂಡ್ ಹೇಳಿದ್ರೆ ನೀವು ಬಿಟ್ಟು ಕೊಡಲೇಬೇಕು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಮುಂದಿನ ದಾಳ ದಲಿತ ಮುಖ್ಯಮಂತ್ರಿ ಆಗಿಬಿಡ್ಲಿ ಅಂತ ಪರಮೇಶ್ವರ್ ಅವರ ಹೆಸರನ್ನು ತೇಲಿ ಬಿಡ್ಬೋದು. ಆಗ ಇನ್ನೊಂದಷ್ಟು ಇಕ್ಕಟ್ಟಿಗೆ ಹೈಕಮಾಂಡ್ ಸಿಕ್ಕಾಕೊಳ್ಳುತ್ತೆ. ಸೊ ಇದಿಷ್ಟು ಸಂಪೂರ್ಣ ಗೋಜಲಮಯವಾಗಿದೆ. ಅದಕ್ಕೆ ಇನ್ನೊಂದು ವಾರದಲ್ಲಿ ಅಧಿಕೃತವಾಗಂತೂ ಘೋಷಣೆ ಆಗಲ್ಲ. ಪಕ್ಷದ ಒಳಗೆ ನಮಗೂ ಮಾಹಿತಿ ಬರುತ್ತೆ, ಪಕ್ಷದ ಒಳಗೆ ಒಂದು ನಿರ್ಧಾರಕ್ಕೆ ಬರ್ತಾರೆ, ಸಿದ್ದರಾಮಯ್ಯ ಕಂಟಿನ್ಯೂನಾ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿನಾ ಅಂತ. ನೋಡೋಣ, ಇನ್ನೊಂದು ವಾರದಲ್ಲಿ ಗೊತ್ತಾಗುತ್ತೆ. ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.